ಜೊತೆಗೆ POK ಪದದಲ್ಲಿ ಮಾತಾಡೋದು ನಮ್ಮ ಕಾಶ್ಮೀರ ಕೊಡೋದಿಲ್ಲ ಅಂತ ಒಂದು ನಿಷ್ಠೂರ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿಯಾದೀತು? ಯಾಕೆಂದರೆ ಭಾರತದ ಮಾತು ಕೇಳ್ತಾರೆ ಇವರು. IMF ದುಡ್ಡು ಕೊಡ್ತಾಯಿದೆ, ಸಾಲ ಇನ್ನೂರು ದೇಶಗಳು ದೂರ ಸರಿತಾ ಇದ್ದಾವೆ, ಸಾರಕ್ಕೆ ದೇಶಗಳು ಹಿಂದೆ ಸರಿದಿದ್ದಾವೆ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಅದ್ಭುತವಾದ ಒಂದು ಪರಿಕಲ್ಪನೆ ಇಟ್ಕೊಂಡು ನೆಹರು ಅವ್ರು ಮಾಡಿದ್ರು. ಅದನ್ನ ಇವರು ನಮ್ಮ ಮೋದಿ ಕೆತ್ತಾಕಿ ಹೋಗಿದ್ಬಿಟ್ರು. ಅನೇಕ ವಿಷಯಗಳಲ್ಲಿ ಮೋದಿಯವರು ತಮ್ಮದೇ ಅಂತ ದೃಷ್ಟಿಕೊಂಡು ಏನೇನೋ ಮಾಡಿದ್ರು ಇವತ್ತು. ಹೀಗಾಗಿ ಮೋದಿಯವರು ಏಕಾಂಗಿ ಆಗಿದ್ದಾರೆ ವಿಶ್ವ ಮಟ್ಟದಲ್ಲ. ಈ ಸಂದರ್ಭದಲ್ಲೇ ಯಾವ ಹೆಜ್ಜೆ ಇಡಬೇಕು? ರಷ್ಯಾ ಹೇಳಿದಂಗೆ ಕೇಳ್ಬೇಕಾ? ಅಮೆರಿಕ ಹೇಳಿದಂಗೆ ಕೇಳ್ಬೇಕಾ? ಇಲ್ಲ ಸ್ವತಃ ನಿರ್ಧಾರ ಮಾಡ್ಬೇಕಾ? ಅಥವಾ ಪಾಕಿಸ್ತಾನ ಭಯೋತ್ಪಾದನೆ ಬಿಡಬೇಕಂತ ಎಚ್ಚರಿಕೆ ಕೊಡ್ಬೇಕಾ? ಇಲ್ಲ ಯುದ್ಧಕ್ಕೆ ಇಳಿಬೇಕಾ? ಎಲ್ಲ ಗೊಂದಲ. ಹೀಗಾಗಿ ಇವತ್ತು ದೆಹಲಿ ಏನಿದೆ ಅಲ್ಲಿ ಚರ್ಚೆ ಗೂಡು ಜೋರಾಗಿದೆ. ಡಿಫೆನ್ಸ್ ಸಲುವಾಗಿ ಏನು ಮಾಡಬೇಕಪ್ಪ ಪಾಕಿಸ್ತಾನ ಜೊತೆಗೆ ಅಂತೇಳಿ. ನಿಮಗೇನು ಅನ್ನಿಸ್ತದ? ಮಾತುಕತೆ ಮಾಡಬೇಕು ಅನ್ನಿಸ್ತದನ? ಯುದ್ಧ ಮಾಡಬೇಕು ಅನ್ನಿಸ್ತದನ? ಅಥವಾ ಇನ್ನಾದ್ರೂ ಮತ್ತೆ ಹಾದಿದೆನಾ? ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಿರೋದು ಮಾತನ್ನು ಕೇಳಬೇಕಂತ ಅನ್ನಿಸ್ತದನ? ಯಾವುದಾದ್ರೂ ಬರುತ್ತೆ ತಿಳಿಸ್ರಿ ಅಂತ ಹೇಳ್ತಾ ನಮ್ಮದು ಸದಾ ಸಂಪರ್ಕದಲ್ಲಿ ಇರ್ರಿ ಅಂತ ಬೇಡ್ಕೊಳ್ತಾ, ನಾವು ಮಾಡಿದ ವಿಡಿಯೋಗಳನ್ನ ನೀವು ಇದ್ದಂಥವ್ರು ಶೇರ್ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ, H60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಂಡಿ ವಂದನೆಗಳು.